ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ವೇದಾಂತ್ ಅವರೇ, ಎಲ್ಲ ರೆಡಿ ಇದ್ರೆ ಕಾರ್ಯಕ್ರಮ ಪ್ರಾರಂಭ ಮಾಡೋಣ. ಸರಿ ಕೊಡು. ಹಾಗಿದ್ರೆ ತಮ್ಮ ತಂದೆ ತಾಯಿಗಳನ್ನ ಕರೆಸಿ. ಷಷ್ಠಿ ಪೂರ್ತಿ ಎಂದರೆ ಗಂಡನಿಗೆ 60 ವರ್ಷ ತುಂಬಿದ ನಂತರ ಗಂಡ ಹಾಗೂ ಹೆಂಡತಿಗೆ ಮರುಮದುವೆ ಮಾಡಿಸುವ ಒಂದು ಕಾರ್ಯಕ್ರಮ. ಸ್ವಲ್ಪ ಅರಿಶಿನ ಕುಂಕುಮವನ್ನು ಕಲಶಕ್ಕೆ ಹಾಕಿ ಕಂಕಣವನ್ನು ಕಟ್ಟಿ ಓಂ ತದೇವ ಲಗ್ನಂ ಸುದಿನಂ ತದೇವ ತಾರಾಬಲಂ ಚಂದ್ರಬಲಂ ತದೇವ ವಿದ್ಯಾಬಲಂ ದೈವಬಲಂ ತದೇವ ಲಕ್ಷ್ಮೀಪದೇಗ್ಮಾಸುರಾಮಿ. ಓಂ ಶ್ರೀ ಯಜಮಾನಸ್ಯ ಕಂಕಣಧಾರಣಕಾಲಃ ಸುಹಮೂರ್ತೋऽस्तु. ಹಾಗೆ ಅವ್ರಿಗೆ ಅರಿಶಿನ ಹಚ್ಚಬೇಕು. ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಕೆ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣೇ ನಮೋಸ್ತುತೇ. ಓಂ ದಶಾಂಗುಲಂ ಗುಗ್ಗುಲಂ ಧೋಮಾಸಗದಂ ಮನೋಹರಂ ಕಪಿಲಾಘೃತ ಸಂಯುಕ್ತಂ ಧೋಪೋಯಂ ಮೃತಿಗ್ಯೋತಾ. ದೇವಸೂರಾಚ ಭವತಿ ಮಂಗಳನಿರಾಜನಂ ದರ್ಶಯಾಮಿ ರಸಾಗ್ರಣಾಮಿ. ಮಂಗಳಾರತಿ ತಗೊಳ್ಳಿ. ರಕ್ಷಾಂಧಾರಯಾಮಿ ನಮಸ್ಕರೋಮಿ ಪ್ರಾರ್ಥಯಾಮಿ. ಹಾರವನ್ನು ತೆಗೆದುಕೊಡಿ. ಓಂ ಯೋಪಾಂ ಪುಷ್ಪಂ ವೇದ ಪುಷ್ಪವಾಂ ಪ್ರಜಾವಾ ಆಂಬಶಮಾಂ ಭವತಿ ಚಂದ್ರಮಾ ವಾ ಅಪಾಂ ಪುಷ್ಪಂ ಪುಷ್ಪವಾಂ ಪ್ರಜಾವಾ ಆಂಬಶಮಾಂ ಭವತಿ. ಸೌಭಾಗ್ಯಮಸ್ವೈದತ್ವಾಯದಾಸ್ತಮಿಪರೇತನಾಂ ದೀರ್ಘಾಯುಷ್ಮಾನ್ ಭವ ದೀರ್ಘ ಸುಮಂಗಲೀ ಭವ. ಹಾಗೆ ಮಕ್ಕಳಿಗೆಲ್ಲ ಆಶೀರ್ವಾದವನ್ನು ಮಾಡಿ. ಹೆಂಡತಿ ಮಕ್ಕಳನ್ನ ಕಳ್ಕೊಂಡಿದ್ದೆ ನಾನು ಮತ್ತೆ ಇಂಥ ಒಂದು ದಿನ ನೋಡ್ತೀನಿ ಅಂದ್ಕೊಂಡಿರಲಿಲ್ಲ. ವೇದಾಂತು, ವಿಕ್ರಾಂತು, ಧ್ರುವ, ಆದ್ಯ ಎಲ್ಲರೂ ದಂಪತಿ ಸಮೇತ ನಿಂತಿರೋದು ನೋಡ್ತಾ ಇದ್ರೆ 2 ಕಣ್ಣು ಸಾಲದು. ನನಗೆ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ. ಇನ್ನೂ 100 ವರ್ಷ ಬದುಕಬೇಕು ಅನ್ನಿಸ್ತಿದೆ. ಹೌದು ರೀ, ಮುದ್ದಾದ ಮಕ್ಕಳ ಜೊತೆ ನಮ್ಮ ಮುದ್ದಾದ ಸೊಸೆಂಡಿ ಮನೆ ಮಗಳಂತ ಅಳಿಯ ಪರಿಮಳ ಅವರೇ, ನಿಮ್ಮ ಮುದ್ದಾದ ಹೂವನ್ನು ನಮ್ಮ ಮನೆಗೆ ಕಳಿಸ್ಕೊಟ್ಟಿದ್ದೀರಾ. ಹೆಣ್ಮಕ್ಳನ್ನ ಚೆನ್ನಾಗಿ ಓದಿಸಿ ಬೆಳೆಸಿ ಒಳ್ಳೆ ಸಂಸ್ಕಾರ ಕೊಟ್ಟು ದೊಡ್ಡವರಾದ್ಮೇಲೆ ಒಳ್ಳೆ ಮನೆಗೆ ಕೊಟ್ಟು ಮದುವೆ ಮಾಡಿಸಿ ಆ ಮನೆಗೆ ಅವ್ರು ನಂದಾದೀಪ ಆಗಲಿ ಅಂತಲೇ ಎಲ್ಲ ಹೆಣ್ಣೆತ್ತವ್ರ ಕನಸು.
ಇವತ್ತು ನಾನು ಹೆಮ್ಮೆಯಿಂದ ಹೇಳ್ಕೊತಾ ಇದ್ದೀನಿ, ಹೆಣ್ಣು ಮಕ್ಕಳು ಯಾರಿಗೂ ಕಮ್ಮಿ ಅಲ್ಲ, ಹೆಣ್ಣು ಹೆತ್ತವರು ಯಾರಿಗೂ ಕಮ್ಮಿ ಅಲ್ಲ. ನಿಮ್ಮಗಳ ಖುಷಿ ನೋಡ್ತಾ ಇದ್ರೆ ಎಲ್ರಿಗೂ ದೃಷ್ಟಿ ತೆಗಿಬೇಕು ಅನ್ನಿಸ್ತಾ ಇದೆ. ಇವ್ರೆ, ಈ ಕುಟುಂಬ ಹೀಗೆ 100 ವರ್ಷ ಸುಖವಾಗಿ ಸಂತೋಷವಾಗಿರ್ಲಿನಪ್ಪ. ಈ ಮನೆಯಲ್ಲಿ ಇಂಥ ಒಳ್ಳೆ ಮನಸ್ಸುಗಳ ಜೊತೆ ಇರೋದೇ ನನ್ನ ಅದೃಷ್ಟ. ವೇದಾಂತ್, ಯಾಕೆ ಕಣ್ಣೀರು? ನಾವು ಚಿಕ್ಕ ವಯಸ್ಸಲ್ಲಿ ಅಪ್ಪ ಅಮ್ಮ ಕಳ್ಕೊಂಡಾಗ ಮುಂದೊಂದಿನ ಅವ್ರು ನಮಗೆ ಸಿಗ್ತಾರೆ ಅಂತ ನಾನು ಯಾವತ್ತೂ ಅಂದ್ಕೊಂಡಿರಲಿಲ್ಲ. ಎಲ್ಲರೂ ವಾಪಸ್ ಸಿಗ್ತಾರೆ, ಈ ಮನೆ ನಂದ ಗೋಕುಲ ಥರ ಬೆಳೆದುತ್ತೆ, ನಾವೆಲ್ಲ ಖುಷಿ ಖುಷಿಯಿಂದ ನಗನಗ್ತಾ ಮತ್ತೆ ಒಟ್ಟಿಗೆ ಬದುಕ್ತೀವಿ ಅಂತ ನಾನು ಯಾವತ್ತೂ ಅಂದ್ಕೊಂಡಿರಲಿಲ್ಲ. ಚಿಕ್ಕ ವಯಸ್ಸಲ್ಲಿ ಪಟ್ಟಿದ ಕಷ್ಟ, ಅಪ್ಪ ಅಮ್ಮನ ಹುಡುಕಾಡಿದ್ದು ನಮ್ಮನೆಗಾಗಿತ್ತು ಅಂದರೆ ಇದನ್ನೆಲ್ಲ ನೆನೆಸ್ಕೊಂಡ್ರೆ ತುಂಬ ಸಂಕಟ ಆಗುತ್ತೆ ಬಚಾರಿ. ಯೋ, ನಿನ್ ಕಣ್ಣಲ್ಲಿ ನೀರ್ ಬರ್ತಾ ಇದ್ಯಾ? ಒಳ್ಳೆ ರೋಬೋಟ್ ಇದ್ದಂಗಿದ್ದೆ. ಕೊನೆಗೂ ನಿನಗೆ ಎಮೋಷನ್ಸ್ ಇದೆ ಅಂತ ಪ್ರೂವ್ ಮಾಡ್ಬಿಟ್ಟಲ್ಲ, ಖುಷಿ ಆಯ್ತು. ಯಾರಿದು? ಈ ವರ್ಲ್ಡ್ ಕ್ಲಾಸ್ ಫಿಗರ್ ನೋಡಿದ್ರೆ ಗೊತ್ತಾಗ್ಲಿಲ್ಲ ನಿಮಗೆ? ಅಗ್ರಜ, ಇನ್ಯಾರು ಅನ್ಕೊಂಡೆ? ಆ ಕಿತ್ತೋದ್ ಕಾಂತ. ರೇ ಕಾಂತ, ಏನ್ರಿ ನೀವು ಮುಟ್ಟಿದ್ದು? ರೀ ಕಾಂತ, ನೀವ್ ಬೆಳಗ್ ಬರಕ್ ಹೇಳಿದ್ರೆ ಇವಾಗ ಬರ್ತಿದ್ದೀರಲ್ಲ, ಸ್ವಲ್ಪ ಕಾಮನ್ ಸೆನ್ಸ್ ಇಲ್ವಾ ನಿಮ್ಗೆ? ಷಷ್ಠಿ ಪೂರ್ತಿ ನಡೆಯುತ್ತೆ, ಬೇಗ ಬರ್ಬೇಕು ಅಂತ ಹೇಳಿದೆ ತಾನೆ? ನೋಡಿ ಮೇಡಮ್, ಅದೇನು ಹಿಂಗ್ ಬೈತಾ ಇದ್ದೀರಾ? ಸ್ವಲ್ಪ ಫುಲ್ ಸ್ಟಾಪ್ ಇಡಿ. ಅದ್ ಸರಿ, ಇದೇನ್ರಿ ನಿಮ್ ಗೆಟಪ್ಪು? ಸ್ವಲ್ಪ ರೆಡಿ ಆಗಕ್ಕೆ ಲೇಟ್ ಆಗೋಯ್ತು. ಅಂದಾಗೆ ರೌಡಿ ಮೇಡಮ್, 2019 ಮಾರ್ಚ್ 11ರಿಂದ ಆದ್ಯ ಸಾರ್ಥಕ್ಕು, ಆರ್ತಿ ವಿಕ್ರಾಂತು, ಅಮೂಲ್ಯ ವೇದಾಂತು, ಅದಿತಿ ಧ್ರುವ ಇವ್ರದ್ದೆಲ್ಲಾರ್ದು ಮದುವೆ ಆಯ್ತು. ಅಷ್ಟೇ ಯಾಕೆ, ವೈದೇಹಿ ಸೂರ್ಯನಾರಾಯಣ ವಸಿಷ್ಠ ಅವ್ರದ್ದು ಮರು ಮದುವೆ ಆಯ್ತು. ಅಂದಾಗೆ ಸಾರ್ಥಕ್ ಸರ್, ಇವತ್ತು ಡೇಟ್ ಎಷ್ಟು? ಫೆಬ್ರವರಿ 30. ಫೆಬ್ರವರಿ 30 ಇಲ್ಲ, ಕರೆಕ್ಟಾಗಿ ಹೇಳಿ. ಜನವರಿ 5, 2024. ಅದಕ್ಕೇನೀಗ? ಈಗಲೂ ನಾನು ಮದುವೆ ಆಗ್ಲಿಲ್ಲ ಅಂದ್ರೆ ಈ ಕಾಂತ ಲಕ್ಷ್ಮೀಕಾಂತಂಗೆ ಬೆಲೆ ಇರುತ್ತಾ ಹೇಳಿ? ಮದ್ವೆ ಕಾಸ್ಟ್ಯೂಮ್ ರೋಡ್ ಅಲ್ಲಿ ಇಟ್ಟಿದ್ದೀರಲ್ರಿ, ಯಾಕ್ರಿ ಬೇಕು ನಿಮ್ಗೆ ಇದೆಲ್ಲ? ಹಲೋ, ಯಾರು ಹೇಳಿದ್ದು ಮದುವೆ ಕಾಸ್ಟ್ಯೂಮ್ ಅಲ್ಲಿ ಈ ಕಾಂತ ರೋಡ್ ಅಲಿತಾ ಇದ್ದಾನೆ ಅಂತ? ನನಗೂ ಹುಡುಗಿ ಸಿಕ್ಕಿದ್ದಾಳೆ. ಐ ಆಮ್ ರೆಡಿ ಟು ಮಿಂಗಲ್. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.